hidden, forever on fire. ಸಾರಿಗೆ ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ಮಾಡಿದಂತಹ ಕೇಸ್ಗೆ ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ನಿರ್ವಾಹಕನ ಮೇಲೆ ಪೋಕ್ಸೋ ಕೇಸ್ ದಾಖಲಿಸಿದ್ದಾರೆ ಪೊಲೀಸರು. ಬೆಳಗಾವಿಯಲ್ಲಿ ಯಾವ ನಿರ್ವಾಹಕನ ಮೇಲೆ ಹಲ್ಲೆ ಆಗಿತ್ತೋ ಆತನ ಮೇಲೆ ಈಗ ಪೋಕ್ಸೋ ಕೇಸ್ ದಾಖಲಿಸಿದ್ದಾರೆ. ನಿರ್ವಾಹಕ ಮಹಾದೇವಪ್ಪ ಹುಕ್ಕೇರಿ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ. ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಸ್ನಲ್ಲಿ ಬಾಲಕಿ ಮೇಲೆ ಅತ್ಯಾಚಾರಕ್ಕೆ ಯತ್ನ ಅಂತ ಕೇಸ್ ದಾಖಲಾಗಿದೆ. ಹಲ್ಲೆ ಮಾಡಿಸಿದ ಬಾಲಕಿಯಿಂದ ಪೊಲೀಸರು ದೂರು ಪಡೆದುಕೊಂಡಿದ್ದಾರೆ. ಕೆಟ್ಟ ದೃಷ್ಟಿಯಿಂದ ನೋಡಿದ ಅಂತ ದೂರು ದಾಖಲು ಮಾಡಿದ್ದಾರೆ. ತುಂಬಿದ್ದ ಬಸ್ನಲ್ಲಿ ಕೆಟ್ಟ ದೃಷ್ಟಿಯಿಂದ ನೋಡೋದಕ್ಕೆ ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನೂ ಕೂಡ ಕಾಡ್ತಾ ಇರುವಂಥದ್ದು. ಇನ್ನು ಬೇರೆ ಪ್ರಯಾಣಿಕರು ಕೂಡ ಇರ್ತಾರೆ. ಇಂತಹ ಬಸ್ನಲ್ಲಿ ಕೆಟ್ಟ ದೃಷ್ಟಿಯಿಂದ ನೋಡೋದಕ್ಕೆ ಹೇಗೆ ಸಾಧ್ಯ? ಕೇಸ್ನ ದಿಕ್ಕು ತಪ್ಪಿಸೋದಕ್ಕೆ ಅಂತ ನಿರ್ವಾಹಕನ ಮೇಲೆ ಕೇಸ್ ಏನಾದರೂ ದಾಖಲಾಯಿತಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಯಾಕಂದರೆ ನಿನ್ನೆ ಒಂದು ಗಂಭೀರ ಆರೋಪ ಕೇಳಿಬಂತು. ಮರಾಠಿಯಲ್ಲಿ ಮಾತನಾಡಿದ್ದಕ್ಕೆ ಕನ್ನಡದಲ್ಲಿ ಮಾತನಾಡುವಂತ ಹೇಳಿದ್ದಕ್ಕೆ ಮುಂದಿನ ಸ್ಟಾಪ್ ಬರಲಿ ಅಲ್ಲಿ ನೋಡ್ಕೊಳ್ತೀವಿ ಅಂತ ಅವರು ಬೆದರಿಕೆ ಕೂಡ ಹಾಕ್ತಾರೆ. ಮುಂಬರುವಂತಹ ಸ್ಟಾಪ್ನಲ್ಲಿ ನಿರ್ವಾಹಕ ಮಹಾದೇವಪ್ಪ ಹುಕ್ಕೇರಿಯವರ ಮೇಲೆ ಹಲ್ಲೆ ಕೂಡ ಆಗುತ್ತೆ. ಆದರೆ ಈ ಪ್ರಕರಣದಲ್ಲಿ ಈಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ನಿರ್ವಾಹಕರನ್ನ ಮಾತನಾಡಿಸಿದ್ದಾರೆ. ಏನು ಹೇಳ್ತಾರೆ ಕೇಳಿ. ಕನ್ನಡದ ಕಂಡಕ್ಟರ್ ಮೇಲೆ ಏನು ಮರಾಠಿ ಪುನರು ಗುಂಡಾಗಿರಿ ಮಾಡಿದ್ರು, ಆ ಒಂದು ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಹಲ್ಲೆಗೊಳಗಾದಂಥ ಕಂಡಕ್ಟರ್ಗೆ ನ್ಯಾಯ ಕೊಡಿಸಬೇಕಾದಂಥ ಪೊಲೀಸರು ಎಲ್ಲೇ ಒಂದು ಕಡೆ ಅಡ್ವರ್ಟ್ ಮಾಡಿದ್ದಾರೆ. ಏನಂದರೆ ಆ ಒಂದು ಕಂಡಕ್ಟರ್ ವಿರುದ್ಧವೇ ಈಗ ದೂರು ದಾಖಲಾಗಿರ್ತಕ್ಕಂಥದ್ದು. ಅಂದರೆ ಪೋಸ್ಕೋ ಕೇಸ್ ಅಡಿ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಬನ್ನಿ ಈ ಬಗ್ಗೆ ಮಾತಾಡೋಕ್ಕೆ ಸ್ವತಃ ನಮ್ಮ ಜೊತೆ ಕಂಡಕ್ಟರ್ ಆದ ಮಹಾದೇವರದವ್ರು ಕೇಳೋಣ. ಸರ್, ಏನಾ ಸರ್ ನಿನಗೆ ಹೇಳಿ ಸರ್. ಸರ್ ನಿನ್ನೆ ಏನು ಆ್ಯಕ್ಚುಲಿ ಘಟನೆ ಏನಾಯಿತು? ಘಟನೆ ಸರ್, ನಾವು ಇಲ್ಲಿಂದ CBTಯಿಂದ ಸುಳೆಬಾವಿಗೆ ಹೋಗ್ತಾ ಇದ್ದೀವಿ. ಹೋಗುವಂಥ ಸಮಯದಲ್ಲಿ ಒಂದು 10-12 ವರ್ಷದಿಂದ ಇರ್ಬೋದು ಹುಡುಗಿಗೆ, ಒಂದು 10-12 ವರ್ಷ ಹುಡುಗನಿಗೆ ಇರ್ಬೋದು. ಇಬ್ಬರು ಒಂದೇ ಸೀಟಲ್ಲಿ ಕೂತಿದ್ರು. ಹೀಗೆ ಪಕ್ಕದಲ್ಲಿ ಜನ ಸುಮಾರು ಜನ ಹೆಣ್ಮಕ್ಳಿದ್ರು. ಒಂದು 80-90 ಜನ ಇದ್ದರು. ನಾನು ಟಿಕೆಟ್ ಕೊಡ್ತಾ ಬಂದೆ. ಆ ಹೆಣ್ಮಗಳು 2 ಟಿಕೆಟ್ ಕೊಡಿ ಅಂತ ಮರಾಠಿ ಒಳಗೆ ಹೇಳಿದ್ಲು. ನಾನು ಆದರೂ ಕೊಟ್ಟೆ ಸರ್. 2 ಅಂತ ಅದಕ್ಕೆ ಮರಾಠಿ ಒಳಗೆ 2 ಅಂತ ಕೇಳಿದ್ರು, ಕೊಟ್ಟೆ. ಹೌದು ಸರ್, ನಾನೇನಂದೆ 2 ಟಿಕೆಟ್ ಯಾರ್ದಮ್ಮ ಅಂತ ಕೇಳಿದೆ. ಪಕ್ಕದಲ್ಲಿ ಹುಡುಗನ ತೋರಿಸಿದ ಮೇಲೆ ಅದು ಗಂಡಸರಿಗೆ ಟಿಕೆಟ್ ಕೊಡಬಾರ್ದಮ್ಮ, ನಾವು ಮಹಿಳೆಯರ ಟಿಕೆಟು ಅವ್ರಿಗೆ ಅನ್ವಯಿಸಲ್ಲ, ಅದು ಇಲ್ಲ ನಾವು ಸಸ್ಪೆಂಡ್ ಮಾಡ್ತಾರೆ ನಮ್ಮನ್ನು. ಆ ಥರ ಟಿಕೆಟ್ ಕೊಡ್ರಿ, ತಗೋಬಾರ್ದು, ಹಂಗೆಲ್ಲ ಹುಚ್ಚರಿ ಕೆಲಸ ಮಾಡಬಾರ್ದು. ನಾನು ಹುಚ್ಚ ಅಂದಿದ್ದು ಅವಳಿಗೆ ಮರಾಠಿ ಒಳಗೆ ಅರ್ಥ ಆಯ್ತು ಸರ್. ಆ ಯಮ್ಮನಿಗೆ ನೀನು ಮರಾಠಿ ಒಳಗೆ ಮಾತಾಡೋ, ನನಗೆ ಮರಾಠಿ ಬರಲ್ಲ, ಕನ್ನಡ ಒಳಗೆ ನೀನು ಮಾತಾಡಮ್ಮ ಅಂದೆ. ಇಷ್ಟೇ ಸರ್ ಆದದ ಘಟನೆ. ಅವ್ರ ಫೋನಿನ ಮುಖಾಂತರ ಅವ್ರ ಊರ ಜನಗಳಿಗೆ ಹೇಳಿ ನಾವು ಹೋಗುವಷ್ಟರಲ್ಲಿ ಅವರು ಇನ್ನೂ ಬಸ್ ನಿಂತಿದ್ದಿಲ್ಲ ಸರ್. ಆ ಥರ ಜನ ಬಂದು ಹತ್ತಿ ಸಿಕ್ಕಾಪಟ್ಟೆ ಹೊಡೆದ್ರು ಸರ್. ಸರ್, ಈಗ ನಿಮ್ಮ ಮೇಲೆ ಈಗ ಪೋಸ್ಕೋ ಪ್ರಕರಣ ದಾಖಲಾಗಿದೆ. ಆ ಯುವತಿಯನ್ನು ನೀವು ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ, ಅವ್ರ ಅಂಗಾಂಗ ಕೆಟ್ಟ ದೃಷ್ಟಿ ನೋಡಿದ್ರೆ ಈ ರೀತಿ ದೂರ ದಾಖಲಾಗಿದೆ. ಇದು ನಿಜಾನ ಸರ್? ಇದು ಸರ್, ನಾನು ಆವಾಗೇ ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಅಮ್ಮ ಹೇಳಬೇಕಿತ್ತಲ್ಲ ಸರ್. ಅವಳು ನಮ್ಮ ಮಗಳ ಸಮಾನ ಸರ್. ಹುಡುಗಿ ವಯಸ್ಸಿನಲ್ಲಿ ನನಗೂ ಒಬ್ಬ ಮಗ ಇದ್ದಾನೆ, ಅವ್ರು ಚಿಕ್ಕ ಮಗ ಇದ್ದಾನೆ. ನಾನು ಏನಾದರೂ ಆ ಥರ ಕೆಟ್ಟ ಬಿಹೇವ್ ನಡ್ಕೊಂಡಿದ್ರೆ ಅವಾಗ ಅವ್ರು ನನಗೆ ಕೇಳಿ ಹೊಡಿಬೋದಿತ್ತಲ್ಲ ಸರ್. ಅವಾಗ ಇಲ್ಲಾಂದರೆ ನನಗೆ ಪೊಲೀಸವರು ಹ್ಯಾಂಡ್ ಓವರ್ ಮಾಡಬೇಕು, ಈ ಥರ ಮಾಡಿದ್ದಾನೆ ಅಂತೇಳಿ. ಸರ್, 20 ಜನ ಸೇರಿ ಹೊಡಿತಾರೆ ಅಂತಂದ್ರೆ ಸರ್, 20 ಜನ ಸೇರಿ ಹೊಡೆದಿದ್ದಾರೆ. ಅರೆಸ್ಟ್ ಮಾತ್ರ 3 ಮಂದಿ ಮೇಲೆ ಆಗಿರೋದು. ತುಂಬ ಜನ ಒಬ್ಬೊಬ್ಬರು 10 ಹೊಡೆಯವರು ಇಳೋರು, 10 ಹೊಡೆಯವರು ಇಳೋರು. ಬಸ್ ತುಂಬಿದ ಬಸ್ ಒಳಗೆ ನೀವು ಆ ರೀತಿ ನೋಡೋಕೆ ಸಾಧ್ಯ ಇದೆನಾ ಸರ್? ಇದು ಉದ್ದೇಶಪೂರ್ವವಾಗಿ ಸರ್. ನಮಗೆ ಟಿಕೆಟ್ ಕೊಡೋದೇ ಹೆಚ್ಚಾಗಿರ್ತದೆ. ನಮಗೆ ನೀರು ಕುಡಿಯೋಕೆ ಟೈಮ್ ಸಿಗಲ್ಲ ಸರ್. ಈಗಂತೂ ನೀವು ಬೇಕಾದ್ರೆ ಹೋಗಿ ನೋಡಿ ಸರ್, ಆ ಥರ ಪರಿಸ್ಥಿತಿ ಇದೆ ಸರ್ ಇವಾಗ. ಇಡೀ ಪ್ರಕರಣ ಏನಾಗಿತ್ತು ಸತ್ಯ ವಾಸ್ತವಾಂಶವನ್ನು DCP ಮುಂದೆ ಹೇಳಿದ್ರು ನೀವು.
ಅಂದರೆ ರಾಜಿ ಮಾಡ್ಕೊಳ್ಳಿ, ನೀವು ಯಾಕೆ ಕೇಸ್ ಮಾಡ್ತೀರಾ ಅಂತ ರಾಜಿ ಮಾಡ್ಕೊಳ್ಳಿ ಅಂತ ಆ ಒಂದು ಮಾತು ಹೇಳಿದಕ್ಕೆ ನಿಮ್ಮ ಮೇಲೆ ಪೊಲೀಸರು ಈ ರೀತಿ ಮಾಡಿದ್ರಾ ಅಂತ? ಇಲ್ಲ ಸರ್, ಅವರು ಏನಾದರೂ ಮಾಡ್ಕೊಳ್ಳಿ ಸರ್, ನಾನು ಮಾತ್ರ ಏನದಿಲ್ಲ, ನನಗದನ್ನೇ ಬೇರೆಯವ್ರಿಗೆ ಆಗ್ಬಾರ್ದು ಸರ್. ಇದು ನನಗಾದನ್ನೇ ಸರ್, ನಮ್ಮ ಇನ್ನು ಉಳಿದ ಇದೇ ಥರ ಆಗುತ್ತೆ ಸರ್. ಇವತ್ತು ರಾಜಿ ಮಾಡಿಕೊಂಡ್ರೆ ನಾಳೆ ಮತ್ತೆ ಇನ್ನೊಬ್ಬ ನಮ್ಮ ನಿರ್ವಾಹಕರಿಗೆ ಡ್ರೈವರ್ಗಳಿಗೆ ಹೊಡಿತಾರೆ ಸರ್. ಅವಾಗ ಯಾರು ಬರ್ತಾರೆ? ಅವ್ರ ತಂದೆ ತಾಯಿನ ಬಿಟ್ಟರೆ ಯಾರೂ ಬರಲ್ಲ. ಅಲ್ಲಿ ನೀವು ಕರ್ತವ್ಯದೊಳಗೂ ನಿಮ್ಗೆ ಅನ್ಯಾಯ ಆಯಿತು, ಇಲ್ಲಿ ಪೊಲೀಸರು ಅನ್ಯಾಯ ಮಾಡಿದ್ರು ಅನ್ಸುತ್ತಲ್ವ ನಿಮಗೆ? ಮಾಡಲಿ ಸರ್, ಮತ್ತೆ ಇನ್ನೇನು ಮಾಡೋದು? ಉದ್ದೇಶಪೂರ್ವಕ ಮಾಡಿದ್ರೆ ನಮ್ಮ ದುರಾದೃಷ್ಟ ಅಂತ ತಿಳ್ಕೊತೀವಿ ಸರ್. ಈ ವಿಚಾರ ನನ್ನ ಮೇಲಧಿಕಾರಿಗಳಿಗೆ ಮತ್ತು ನಿಮ್ಮ ಇಲಾಖೆ ಅಧಿಕಾರಿಗಳಿಗೆ ತಿಳಿಸ್ತೀರಿ? ಇಲ್ಲ, ತಿಳಿಸಿದ್ವಿ ಸರ್, ಆದರೂ ಇವಾಗ ಬರ್ತಾ ಇದ್ದಾರೆ, ಅವ್ರಿಗೆ ತಿಳಿಸ್ತೀವಿ ಸರ್. ಹಾಂ, ನೀವು ಕೂಡ ಕಾನೂನು ಹೋರಾಟ ಮಾಡ್ತೀರಿ ಮುಂದಿನ ಸರ್? ಮತ್ತೆ ಮಾಡಲೇಬೇಕಲ್ಲ ಸರ್. ನಿಮ್ಮ ವಿರುದ್ಧ ಸುಳ್ಳು ಪ್ರಕರಣ ದಾಖಲಾಗಿದೆ ಅಂತ ನೀವು ಆರೋಪ ಮಾಡ್ತಾ ಇದ್ರಿ, ಅಂತರ ವಿರುದ್ಧ ಕ್ರಮ ಆಗ್ಬೇಕಂತೀರಿ? ಸರ್, ನಾನು ಸುಳ್ಳು ಆರೋಪ ಅಂತ ನಾನು ಅಲ್ಲಗಳಿದ್ದೀನಿ ಸರ್ ಅದನ್ನು. ಬಟ್ ಏನು ಸರ್, ನಮಗೆ ನ್ಯಾಯ ಸಿಗಬೇಕು ಅಷ್ಟೇ. ಸೊ ಇವಿಷ್ಟು ಏನು ಕಂಡಕ್ಟರ್ ಹೇಳುವಂಥ ಮಾತು. ಏನು ತುಂಬಿದ ಬಸ್ನಲ್ಲಿ ನಾನು ಟಿಕೆಟ್ ಕೊಡುವಂಥ ಸಂದರ್ಭದಲ್ಲಿ ಆದಂಥ ಗಲಾಟೆ, ಒಂದು ವೇಳೆ ನಾನು ತಪ್ಪು ಮಾಡಿದರೆ ಆಗಲೇ ಜನ ನಾನು ಹಿಡಿದು ಹೊಡೆದು ಪೊಲೀಸ್ ಠಾಣೆಗೆ ಒಪ್ಪಿಸಬೇಕಾಗಿತ್ತು, ಆದರೆ ಮಧ್ಯರಾತ್ರಿ ನನ್ನ ಮೇಲೆ ಕೇಸ್ ಯಾಕೆ ದಾಖಲು ಮಾಡಿದರು ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸ್ತದೆ. ಜೊತೆಗೆ ಈ ವಿಚಾರವನ್ನು ನಾನು ಮೇಲಾಧಿಕಾರಿಗಳ ಗಮನಕ್ಕೆ ತೊಗೊಂಡ್ಬರ್ತೀನಿ. ನನಗೆ ಅನ್ಯಾಯ ಆಗಿದೆ, ಆ ಒಂದು ಯುವತಿ ಏನಿದ್ದಾಳೆ ಅಷ್ಟೇ ವಯಸ್ಸಿನ ಮಗ ಕೂಡ ನನಗಿರ್ತಕ್ಕಂಥದ್ದು, ನನ್ನ ಸರ್ವಿಸ್ನಲ್ಲೇ ಇಂಥ ಯಾವುದೇ ರೀತಿಯಾದ ಕೆಟ್ಟ ದೃಷ್ಟಿಯಿಂದ ನಾನು ಹೆಣ್ಮಕ್ಳು ನೋಡಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, TV5 ಬೆಳಗಾವಿ.